ರಾಜೇಂದ್ರ ಕೊಲೆಗೆ ಸುಪಾರಿ ಕೊಟ್ಟಂತ ಸ್ಫೋಟಕ ಸತ್ಯದ ಇನ್ನಷ್ಟು ಡೀಟೇಲ್ಸ್ಗಳು ಬರ್ತಾ ಇದೆ. 70 ಲಕ್ಷಕ್ಕೆ ಡೀಲ್ ಪಡೆದಂತ ಸೋಮನ ಸ್ಕೆಚ್ ಹೇಗಿತ್ತು, ಸಾಕಷ್ಟು ವಿವರಗಳು ಬರ್ತಾ ಇದೆ. ಕೊಲೆಗೆ ಮೊದಲೇ ಪ್ಲಾನ್ ಮಾಡಲಾಗಿತ್ತು. 70 ಲಕ್ಷಕ್ಕೆ ಡೀಲ್ ಪಡೆದಂತ ಸೋಮನ ಪ್ಲಾನ್ಗಳು ಹೇಗಿತ್ತು, ಆತನ ಸ್ಕೆಚ್ ಹೇಗಿತ್ತು, 70 ಲಕ್ಷಕ್ಕೆ ಸುಪಾರಿ ಡೀಲ್ ಬಯಲಿಗೆ ಬಂದಿದ್ದು ಹೇಗೆ, ಇದೆಲ್ಲದರ ವಿವರವನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾಕಂದ್ರೆ ಈ ಒಂದು ಸ್ಟೋರಿ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಯಾಕೆಂದ್ರೆ ಈ ಕೊಲೆ ಸಾಕಷ್ಟು ಪ್ಲಾನ್ ಮಾಡಲಾಗಿತ್ತು. ಇದರಲ್ಲಿ ಪ್ರಭಾವಿಗಳ ಕೈವಾಡ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿದೆ. ಇದರ ಜೊತೆಗೆ ರೌಡಿ ಶೀಟರ್ಗಳ ಕೂಡ ಎಂಟ್ರಿ ಆಗಿದೆ. 70 ಲಕ್ಷಕ್ಕೆ ಸುಪಾರಿ ಡೀಲ್ ಬಯಲಿಗೆ ಬಂದಿದ್ದು ಹೇಗೆ, ಇದರ ವಿವರವನ್ನು ನಾವು ಇನ್ನಷ್ಟು ವಿವರವಾಗಿ ನೀಡ್ತೀವಿ. 70 ಲಕ್ಷಕ್ಕೆ ರಾಜೇಂದ್ರ ಕೊಲೆಗೆ ಸುಪಾರಿ ಪಡೆದಂಥ ಸೋಮ, ಈ ಸೋಮ ಯಾರು, ಆತ ಹೇಗೆ 70 ಲಕ್ಷಕ್ಕೆ ಕೊಲೆಗೆ ಸುಪಾರಿ ಪಡೆದ, ಇದರ ವಿವರವನ್ನು ನೀಡ್ತಾ ಹೋಗ್ತೀವಿ. 70 ಲಕ್ಷಕ್ಕೆ ರಾಜೇಂದ್ರ ಕೊಲೆಗೆ ಸುಪಾರಿ ಪಡೆದಿದ್ದಂಥ ಸೋಮ ಕಳೆದ ನವೆಂಬರ್ನಲ್ಲಿ 5 ಲಕ್ಷ ಅಡ್ವಾನ್ಸ್ ಪಡೆದಂಥ ಸೋಮ. ಇನ್ನು ನವೆಂಬರ್ನಲ್ಲಿ ರಾಜೇಂದ್ರ ಮನೆಗೆ ಇಬ್ಬರು ಹುಡುಗರು ಭೇಟಿ ಕೊಡ್ತಾರೆ. ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಯಾವ ಥರ ವಾತಾವರಣ ಇದೆ ಅದೆಲ್ಲವನ್ನೂ ಕೂಡ ನೋಡ್ತಾರೆ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಇಬ್ಬರು ಹುಡುಗರ ಜೊತೆಗೆ ಓರ್ವ ಮಹಿಳೆ ಕೂಡ ಭೇಟಿ. ಆದರೆ ನವೆಂಬರ್ನಲ್ಲಿ ರಾಜೇಂದ್ರ ಕೊಲೆಯ ಪ್ಲಾನ್ ಮಿಸ್ ಆಗುತ್ತೆ. ಎಲ್ಲವೂ ಕೂಡ ಪ್ಲಾನ್ ಮಾಡ್ಕೊಂಡಾಗಿರುತ್ತೆ. ಯಾವ ರೀತಿ ಇದೆ ಮನೆ, ಏನಾಗ್ತಾ ಇದೆ ಎಲ್ಲವನ್ನೂ ಕೂಡ ನೋಡ್ತಾರೆ. ಬಳಿಕ ಜನವರಿಯಲ್ಲಿ MLC ರಾಜೇಂದ್ರ ಕೊಲೆಗೆ ಮತ್ತೊಂದು ಸ್ಕೆಚ್ ಹಾಕ್ತಾರೆ ಇವರೆಲ್ಲ. ಈ ಬಗ್ಗೆ ಗೂಂಡಾ ಅನ್ನೋನು ತನ್ನ ಲವರ್ ಯಶೋಧಾಗೆ ಹೇಳಿದ್ದ. ನಂತರ ಯಶೋಧ ಈ ವಿಚಾರವನ್ನು ಪುಷ್ಪಾಳಿಗೆ ತಿಳಿಸಿದ್ದಳು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬಳಿಕ ಪುಷ್ಪ ಈ ವಿಚಾರವನ್ನು ರಾಖಿಗೆ ಹೇಳಿದಂತೆ, ಅಂದರೆ ಯಾವ ಥರ ಯಾರ ಬಾಯಿಂದ ಇನ್ಯಾರ ಬಾಯಿಗೆ ಹೋಯಿತು, ಹೇಗೆ ಸಂಪೂರ್ಣವಾದಂಥ ಮಾಹಿತಿ ಲೀಕ್ ಆಯಿತು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ. ಇದಾದ ಬಳಿಕ ಪುಷ್ಪ ರಾಖಿ ನಡುವಿನ ಆಡಿಯೋ ಕೂಡ ರಿಲೀಸ್ ಆಗಿದೆ. 70 ಲಕ್ಷಕ್ಕೆ ಎಲ್ಲ ಡೀಲ್ ಆಗಿತ್ತು, ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ನವೆಂಬರ್ನಲ್ಲೇ ಎಲ್ಲ ಪ್ಲ್ಯಾನ್ ಸೆಟ್ ಆಗಿತ್ತು. ನವೆಂಬರ್ನಲ್ಲಿ ಒಂದು ಹಂತದಲ್ಲಿ ರಾಜೇಂದ್ರ ವಿರುದ್ಧ ಕ್ರಮಕ್ಕೆ ಅಥವಾ ರಾಜೇಂದ್ರ ಕೊಲೆ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ಗಳು ಕೂಡ ರೆಡಿಯಾಗಿದ್ವು. ಅದಾದ ಬಳಿಕ ಜನವರಿಯಲ್ಲಿ MLC ರಾಜೇಂದ್ರ ಕೊಲೆಗೆ ಸ್ಕೆಚ್ ಕೂಡ ಹಾಕಲಾಗಿತ್ತು. ಈ ಬಗ್ಗೆ ಗುಂಡಾ ಅನ್ನೋನು ತನ್ನ ಲವರ್ ಯಶೋಧಾಗೆ ಹೇಳಿದಂತೆ. ಗುಂಡಾ ಯಾರು, ಬಹುಶಃ ಈತನ ಟೀಮ್ ಮೇಟೇ ಇರ್ತಾನೆ, ಆತನ ಜೊತೆಗೆ ಓಡಾಡ್ಕೊಂಡಿರ್ತಾನೆ, ಇದ್ರ ಬಗ್ಗೆ ಇನ್ನಷ್ಟು ವಿವರ ಬರಬೇಕಾಗಿದೆ. ಆನಂತರ ಯಶೋಧ ಏನಿದ್ದಾಳೆ ಅವಕ್ಕೆ ಪುಷ್ಪಾಳಿಗೆ ಹೇಳ್ತಾರೆ. ಪುಷ್ಪ ಮತ್ತು ಯಶೋಧ ಸ್ನೇಹಿತರಾಗಿದ್ದಾರೋ ಅಥವಾ ನೆಟ್ವರ್ಕ್ ಇದೆಯೋ ಅಥವಾ ಇಬ್ಬರು ಪರಿಚಯಸ್ಥರೋ, ಇದಷ್ಟು ವಿವರ ಬರಬೇಕಾಗಿದೆ. ಬಳಿಕ ಪುಷ್ಪ ರಾಕಿಗೆ ಈ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ರಾಕಿ ಯಾರು ಅಂದರೆ, ರಾಕಿ ಮತ್ತು ಪುಷ್ಪ ನಿನ್ನೆ ಒಂದು ಆಡಿಯೋ ಲೀಕ್ ಆಗಿತ್ತು. ರಾಕಿ ಮತ್ತು ಪುಷ್ಪ ಮಾತನಾಡುವಂಥ ಒಂದು ಆಡಿಯೋ ಲೀಕ್ ಆಗಿತ್ತು. ಆ ಆಡಿಯೋದ ಮೂಲವನ್ನು ಕೆದಕಿದಾಗ ಈ ಥರ ವಿವರವಾಗಿ ಎಲ್ಲವನ್ನು ಕೂಡ ಹೇಳಲಾಗಿದೆ. ಈ ನಡುವಿನ ಆಡಿಯೋ ರಿಲೀಸ್ ಕೂಡ ಸಂಪೂರ್ಣ ಸಾಕಷ್ಟು ಕುತೂಹಲವನ್ನು ಹುಟ್ಟಾಕಿದೆ. ಇದರ ಜೊತೆಗೆ ಇನ್ನಷ್ಟು ವಿವರ ಬರ್ತಾ ಇದೆ. ಪುಷ್ಪಾಳ ಬಳಿ 30 ಲಕ್ಷ ಹಣ ತಿಂದು ವಂಚಿಸಿದ್ದಂಥ ಸೋಮ ಪುಷ್ಪಾಳಿಂದ 30 ಲಕ್ಷ ಪಡೆದಿದ್ದಂತೆ. ಆನಂತರ ವಂಚನೆ ಕೂಡ ಮಾಡಿದಂತೆ. ಹೀಗಾಗಿ ಸೋಮನ ಮೇಲೆ ಪುಷ್ಪಾಳಿಗೆ ಮುನ್ಸಿತ್ತು. ಸೋಮನ ಮೇಲಿನ ಸಿಟ್ಟಿಂದ ಪುಷ್ಪಾಳಿಂದ ಡೀಲ್ ಬಹಿರಂಗ ಆಯಿತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವ ರಾಜಣ್ಣ ಆಪ್ತನಿಗೆ ಡೀಲ್ ವಿಷಯ ತಿಳಿಸಿದ್ದಂಥ ಪುಷ್ಪ, ಗುಂಡನ ಆಪ್ತೆ ಯಶೋಧ ಕೂಡ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ. ಈಗ ಆಕಿನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟಿನಲ್ಲಿ ಈ ಮಾಹಿತಿ ಹೇಗೆ ಹೊರಗಡೆ ಬಂತು ಅಂದರೆ, 30 ಲಕ್ಷ ಹಣವನ್ನು ಸೋಮ ಪುಷ್ಪಾಳಿಗೆ ವಂಚನೆ ಮಾಡಿದ್ದ. ಹೀಗಾಗಿ ಸೋಮನ ಮೇಲೆ ಸಿಟ್ಟಿತ್ತು. ಆ ಸಿಟ್ಟಿದ್ದಂಥ ಕಾರಣದಿಂದ ಈ ಕೊಲೆ ಪ್ಲ್ಯಾನನ್ನು ಬಹಿರಂಗ ಮಾಡ್ತಾಳೆ, ಈ ಡೀಲ್ನ ಬಹಿರಂಗ ಮಾಡ್ತಾಳೆ ಪುಷ್ಪ. ಯಾವ ರೀತಿ ಪ್ಲ್ಯಾನ್ ಮಾಡಲಾಗಿತ್ತು, ಏನೆಲ್ಲ ಮಾಡಿದ್ದು, ಇದ್ರ ಬಗ್ಗೆ ರಾಖಿಗೂ ಕೂಡ ಹೇಳ್ತಾರೆ. ಯಾವಾಗ ವಿಷಯ ಬಹಿರಂಗವಾಗುತ್ತೋ ಆನಂತರ ಎಲ್ಲ ವಿವರವನ್ನು ಪೊಲೀಸರು ಕಲೆ ಹಾಕ್ತಾರೆ. ಕಲೆ ಹಾಕಿದ್ಮೇಲೆ ಗುಂಡನ ಆಪ್ತೆ ಯಶೋಧ ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯವಾಗ್ತಾ ಇದೆ. TV9 ಸಂಪೂರ್ಣವಾದಂಥ ವಿವರವನ್ನು ನಿಮಗೆ ಕೊಡ್ತಾ ಇದೆ. ಹೇಗೆ MLC ರಾಜೇಂದ್ರರನ್ನ ಹತ್ಯೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಲಾಗಿತ್ತು. ಒಂದು ಕಡೆಗೆ 70 ಲಕ್ಷ ಡೀಲ್, ಅದರ ಜೊತೆಗೆ ನವೆಂಬರ್ನಲ್ಲೇ ಸಾಕಷ್ಟು ಪ್ಲ್ಯಾನ್ ಮಾಡಲಾಗಿತ್ತು. ಅದಕ್ಕೂ ಮೊದಲು ರಾಜೇಂದ್ರ ಅವರ ನಿವಾಸಕ್ಕೆ ಇಬ್ಬರು ಹೋಗಿ ಅಲ್ಲಿನ ವಾತಾವರಣವನ್ನು ನೋಡ್ತಾರೆ. ಯಾವ ರೀತಿ ಇಲ್ಲಿ ಪ್ಲ್ಯಾನ್ ಮಾಡ್ಬೋದು, ಹೇಗೆ ಅಟ್ಯಾಕ್ ಮಾಡ್ಬೋದು, ಇದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಅದಾದ ಬಳಿಕ ನವೆಂಬರ್ನಲ್ಲಿ ಮೊದಲ ಬಾರಿಗೆ ಅಟೆಂಪ್ಟ್ ಮಾಡ್ತಾರೆ, ಆದರೆ ಸಕ್ಸಸ್ ಆಗಲ್ಲ. ಇನ್ನು ಜನವರಿಲೂ ಕೂಡ ಪ್ಲ್ಯಾನ್ ಇಟ್ಕೊಂಡಿರ್ತಾರೆ ಇದೇ ಥರ ಅಟ್ಯಾಕ್ ಮಾಡೋದಕ್ಕೆ. ಇದ್ರ ನಡುವೆ ಪುಷ್ಪ ಮತ್ತು ಸೋಮ ನಡುವೆ ಗಲಾಟೆ ಆಗುತ್ತೆ. ಇನ್ನು ಆಡಿಯೋದಲ್ಲಿರುವಂಥ ಪುಷ್ಪಾಳ ಹಿಂದೆ ಖತರ್ನಾಕ್ ಸ್ಟೋರಿ ಇದೆ. ಆಕೆ ಯಾರು? ಪುಷ್ಪ ಅಲಿಯಾಸ್ ಬೇಬಿ ಪುಷ್ಪ ಅಂತ ಹನಿ ಟ್ರ್ಯಾಪ್ನಲ್ಲಿ ಎಕ್ಸ್ಪರ್ಟ್ ಅಂತ ಈಕೆ. ಈ ಹಿಂದೆ 2 ಬಾರಿ ಈಕೆಯ ಹಸಿ ಬಿಸಿ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಪುಷ್ಪ ಹನಿಯಾಸ್ ಬೇಬಿ ಪುಷ್ಪ ಅಂತ ಕರೀತಾರಂತೆ. ಯುವಕರ ಮೊಬೈಲ್ಗಳಲ್ಲಿ ಈಕೆಯ ವಿಡಿಯೋ ಕೂಡ ಹರಿದಾಡಿತ್ತು. ಹಸಿ ಬಿಸಿ ದೃಶ್ಯಗಳು. ಉಪ್ಪಾರಹಳ್ಳಿ ಫ್ಲೈಓವರ್ ಬಳಿ ಹೋಟೆಲ್ ನಡೆಸ್ತಾ ಇದ್ದಂಥ ಪುಷ್ಪ ಆಕೆಯ ಹಿನ್ನೆಲೆಯನ್ನು ಕೆದಕ್ತಾ ಇದ್ದಂತೆ ಎಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ. 2023ರಲ್ಲಿ ಪುಷ್ಪ ವಿರುದ್ಧ ದರೋಡೆ ಕೇಸ್ ಕೂಡ ದಾಖಲಾಗಿತ್ತು. ಸೋಮನ ಜೊತೆ ಸೇರಿ ವೃದ್ಧೆ ದರೋಡೆ ಮಾಡಿದ್ದಂಥ ಪುಷ್ಪ, ವೃದ್ಧೆನ ಸೋಮನ್ ಜೊತೆ ಸೇರಿ ಆಕೆ ದರೋಡೆ ಮಾಡಿದಂತೆ. ವೃದ್ಧೆ ಬಾಯಿಗೆ ಬಟ್ಟೆ ತುರ್ಕಿ ದರೋಡೆ ಕೂಡ ಮಾಡಲಾಗಿತ್ತು. ಈಕೆಯ ಹಿನ್ನೆಲೆಯನ್ನು ಗಮನಿಸ್ತಾ ಇದ್ದರೆ ಆಕೆ
ಹನಿ ಟ್ರ್ಯಾಪ್ ಎಕ್ಸ್ಪರ್ಟ್ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಸಿ ಬಿಸಿ ದೃಶ್ಯಗಳು ಸಾಕಷ್ಟು ವೈರಲ್ ಕೂಡ ಆಗಿವೆ, ಯುವಕರ ಮೊಬೈಲಲ್ಲೂ ಕೂಡ ಇದೆ. ಹೀಗಾಗಿ ಪೊಲೀಸರು ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಪುಷ್ಪ ಯಾರು, ಆಕೆಯ ಹಿನ್ನೆಲೆ ಏನು, ಇದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಇದೆಲ್ಲವನ್ನೂ ಕೂಡ ಕೆದಕಿದಂಥ ಸಂದರ್ಭದಲ್ಲಿ ಆಕೆ ಸಾಕಷ್ಟು ಕೇಸ್ಗಳಲ್ಲೂ ಕೂಡ ಪೊಲೀಸರಿಗೆ ಬೇಕಾದವಳು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಖತರ್ನಾಕ್ ಸ್ಟೋರಿ ಇದೆ. ಆಕೆ ಹಿಂದೆ ಪುಷ್ಪ ಅಲಿಯಾಸ್ ಬೇಬಿ ಪುಷ್ಪ ಅಂತ ಕರೀತಾರಂತೆ. ಈ ಹಿಂದೆ 2 ಬಾರಿ ಈಕೆಯ ಹಸಿಬಿಸಿ ವಿಡಿಯೋ ಕೂಡ ವೈರಲ್ ಆಗಿತ್ತು. ಯುವಕರ ಮೊಬೈಲ್ಗಳಲ್ಲಿ ಈಕೆಯ ವಿಡಿಯೋ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಿದಾಡಿತ್ತು. ಉಪ್ಪಾರಹಳ್ಳಿ ಫ್ಲೈಓವರ್ ಬಳಿ ಹೋಟೆಲ್ ನಡೆಸ್ತಾ ಇದ್ದಂಥ ಪುಷ್ಪ ಇನ್ನು 2023ರಲ್ಲಿ ಪುಷ್ಪ ವಿರುದ್ಧ ದರೋಡೆ ಕೇಸ್ ಕೂಡ ದಾಖಲಾಗಿತ್ತು. ಸೋಮನ ಜೊತೆ ಸೇರಿ ವೃದ್ಧೆ ದರೋಡೆ ಮಾಡಿದ್ದಂಥ ಪುಷ್ಪ, ಇದರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ವೃದ್ಧೆ ಬಾಯಿಗೆ ಬಟ್ಟೆ ತುರ್ಕಿ ಚಿನ್ನ ದರೋಡೆ ಮಾಡಿದ್ಲು ಅನ್ನುವಂಥ ಆರೋಪ ಈತನ ಮೇಲಿದೆ. ಇನ್ನು ಸೋಮನ ನಿಕಟ ಸಂಪರ್ಕದಲ್ಲಿದ್ದಂಥ ಪುಷ್ಪ ಉಲ್ಟಾ ಹೊಡೆದಿರೋದಕ್ಕೆ